ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಶಾಸಕ ಎಸ್ಆರ್ ವಿಶ್ವನಾಥ್. ಬೆಂಗಳೂರು ಉತ್ತರ ದಾಸನಪುರ ಹೋಬಳಿ ಮತ್ತು ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಡಾಂಬರೀಕರಣ, ಶುದ್ಧ ಕುಡಿಯುವ ನೀರಿನ ಘಟಕ, ಬಸ್ ನಿಲ್ದಾಣ, ಶಾಲಾ ಕಟ್ಟಡ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಕಡಬಗೆರೆ ಗ್ರಾಮದ ಮುಖ್ಯ ರಸ್ತೆಯಿಂದ ಗೋವಿಂದಪ್ಪ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿ, ಕಿತ್ತನಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ, ರಾವತನಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ, ಕಮ್ಮಸಂದ್ರ ಗ್ರಾಮದಲ್ಲಿ ಮತ್ತು ಚರಂಡಿ ಹಾಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಹಾಗೂ ಬಸ್ ನಿಲ್ದಾಣದ ಉದ್ಘಾಟನೆ, ಕದರನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ, ಲಕ್ಷ್ಮೀಪುರ ಸಂಜೀವಿನಿ ಬಡಾವಣೆ ರಸ್ತೆ ಡಾಂಬರೀಕರಣ ಕಾಮಗಾರಿ, ಲಕ್ಷ್ಮೀಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಉದ್ಘಾಟನೆ, ಲಕ್ಷ್ಮೀಪುರ ಕಾಲೋನಿಯಲ್ಲಿ ರಸ್ತೆ ಡಾಂಬರೀಕರಣ ಮತ್ತು ಕಾಮಗಾರಿ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ, ಗಂಗೊಂಡನಹಳ್ಳಿ ಕಾಚೋಹಳ್ಳಿ ಮುಖ್ಯ ರಸ್ತೆ, ಸಂಗೊಳ್ಳಿ ರಾಯಣ್ಣ ರಸ್ತೆ, ಪೇಟೆ ಸಿದ್ದನ ಬಡಾವಣೆ, ದೊಡ್ಡಣ್ಣ ಬಡಾವಣೆಯಲ್ಲಿ ಸಿಸಿ ಚರಂಡಿ ಮತ್ತು ರಸ್ತೆ ಕಾಮಗಾರಿ, ಗಂಗೊಂಡನಹಳ್ಳಿ ರಸ್ತೆ ಡಾಂಬರೀಕರಣ ಕಾಮಗಾರಿ, ಸಂಪಿಗೆ ಬಡಾವಣೆ ರಸ್ತೆ ಡಾಂಬರೀಕರಣ ಕಾಮಗಾರಿ, ಗೋಕುಲ ಬಡಾವಣೆಯಲ್ಲಿ ಸಿಸಿ ಚರಂಡಿ ರಸ್ತೆ ಡಾಂಬರೀಕರಣ ಕಾಮಗಾರಿ, ಗಣಪತಿ ಬಡಾವಣೆಯಲ್ಲಿ ಸಿಸಿ ಚರಂಡಿ ಮತ್ತು ರಸ್ತೆ ಕಾಮಗಾರಿ, ಹಾಲಪ್ಪ ಮನೆ ರಸ್ತೆಗೆ ಡಾಂಬರೀಕರಣ ಕಾಮಗಾರಿ, ಬಸವೇಶ್ವರ ನಗರ 1ನೇ ಮುಖ್ಯ ರಸ್ತೆ ಸಿಸಿ ಚರಂಡಿ ಮತ್ತು ರಸ್ತೆ ಡಾಂಬರೀಕರಣ ಕಾಮಗಾರಿ, ಕೆಜಿ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ, ಲಕ್ಷ್ಮೀಪುರ ಸಾಯಿ ಬಡಾವಣೆಯಲ್ಲಿ ಸಿಸಿ ಚರಂಡಿ ಮತ್ತು ರಸ್ತೆ ಕಾಮಗಾರಿ. ಕಡಬಗೆರೆ ಕಿತ್ತನಹಳ್ಳಿಯಲ್ಲಿ ರಸ್ತೆ ಮತ್ತು ಚರಂಡಿ ಪೂಜೆ ಮಾಡಿದ್ವಿ ಮತ್ತು ನಗರಸಭೆ ಮಾದನಾಯಕನಹಳ್ಳಿ ನಗರಸಭೆಯ ಲಕ್ಷ್ಮೀಪುರ, ಗಂಗಣ್ಣಹಳ್ಳಿ, ಕಮ್ಮಸಂದ್ರ, ಕದರೇನಹಳ್ಳಿ ಈ ಭಾಗದಲ್ಲಿ ಒಟ್ಟು 11.5 ಕೋಟಿ ವೆಚ್ಚದಲ್ಲಿ ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳು ಏನು ನಾವು ಜನ ಹಿಂದೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದಾಗೆಲ್ಲ ನಮಗೆ ಬೇಡಿಕೆಯನ್ನು ಕೊಟ್ಟಿದ್ದರು, ಮನೆ ಹತ್ರ ಬಂದೆಲ್ಲ ಪತ್ರಗಳನ್ನು ಕೊಟ್ಟಿದ್ದರು. ಆ ಎಲ್ಲವನ್ನು ಕ್ರೋಢೀಕರಿಸಿ ಈಗ ನಗರಸಭೆಯಲ್ಲಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಟೆಂಡರ್ ಆಗಿ ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಇದು ಕೇವಲ ಇಷ್ಟು ಮಾತ್ರ, ಇನ್ನೂ ಉಳಿಕೆ ಭಾಗಗಳು ಕೂಡ ನಗರಸಭೆಯದಿದೆ. ಇನ್ನೊಂದು 10 ದಿನ ಬಿಟ್ಟು ಅಲ್ಲಿ ಕೂಡ ಪೂಜೆಗಳನ್ನು ಮಾಡ್ತೀವಿ. ಒಟ್ಟು ಒಂದು 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರಸಭೆಯಲ್ಲಿ ಪೂಜೆಗಳನ್ನು ಮಾಡ್ತಾ ಇದ್ದೀವಿ. ಸರ್ಕಾರದ ಒಂದು ರೀತಿಯಾದಂಥ ಅಸಹಕಾರದ ಮಧ್ಯದಲ್ಲೂ ಕೂಡ ಕ್ಷೇತ್ರದಲ್ಲಿ ನಾನು ಯಾವುದೇ ಕೆಲಸದನ್ನು ನಿಲ್ಲಿಸಕ್ಕೆ ಹೋಗಿಲ್ಲ. ಕಡಿಮೆ ಆಗಿರ್ಬೋದು, ಬಟ್ಟು ಜನ ಹೇಳ್ತಾ ಇರ್ತಕ್ಕಂಥ ಅವ್ರು ಕೇಳ್ತಾ ಇರ್ತಕ್ಕಂಥ ಬೇಡಿಕೆ ವಿಪರೀತ ಇದೆ. ಕೊಡ್ತಾ ಇರ್ತಕ್ಕಂಥ ಅನುದಾನ ಭಾಳ ಕಡಿಮೆ ಇದೆ. ಅದರ ಮಧ್ಯದಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರದ ಇನ್ನೊಂದು 20 ಕೋಟಿ ಮತ್ತು NDAದ ಇನ್ನೂ 12 ಕೋಟಿ ಗ್ರಾಮಾಂತರ ಪ್ರದೇಶದಲ್ಲಿ ಕಾಮಗಾರಿಗಳು ಬಾಕಿ ಇದೆ. ಮತ್ತು SCPನಲ್ಲಿ ಕೂಡ 6 ಕೋಟಿ ರೂಪಾಯಿ ಅದು ಕೂಡ ಮಂಜೂರಾಗಿದೆ. ಮತ್ತು RDPRಯಿಂದ 3.5 ಕೋಟಿ ರೂಪಾಯಿ ಅದು ಕೂಡ ಮಂಜೂರಾಗಿದೆ. ಒಟ್ಟು ಇನ್ನೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹತ್ರ ಒಂದು 100 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಮತ್ತೆ ನಾನು ಒಂದೊಂದು ವಾರ ಬಿಟ್ಟು ಚಾಲನೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಇವತ್ತು ಬೇಸಿಗೆ, ಕಡು ಬೇಸಿಗೆ ಶುರುವಾಗಿದೆ. ಕುಡಿಯೋ ನೀರಿನ ಸಮಸ್ಯೆ ಪ್ರತಿ ವರ್ಷ ಟಾಸ್ಕ್ ಫೋರ್ಸಲ್ಲಿ ಕುಡಿಯೋ ನೀರು ಬೋರ್ವೆಲ್ ಕೊರೆಯೋಕ್ಕೆ ಅನುದಾನ ಕೊಡ್ತಾಯಿದ್ರು. ಆದರೆ ಇವತ್ತು ಇಲ್ಲಿವರೆಗೂ ಕೂಡ ಯಾವುದೇ ಶಾಸಕರಿಗೆ ಬೋರ್ವೆಲ್ಗೆ ಇನ್ನೂ ಅನುದಾನವನ್ನು ಕೊಟ್ಟಿಲ್ಲ. ಮೊನ್ನೆ ನಾನು ಗ್ರಾಮ ಪಂಚಾಯಿತಿ ಎಲ್ಲ ಅಡ್ಮಿನಿಸ್ಟ್ರೇಟರ್ಗಳು ಮತ್ತು PDOಗಳು ಕರೆದು ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾವುದೇ 15 ಫೈನಾನ್ಸ್ ಅಮೌಂಟ್ ಇರ್ಬೋದು, ವರ್ಗ 1 ಅಮೌಂಟು ಬೇರೆ ಯಾವುದಕ್ಕೂ ಉಪಯೋಗಿಸದೆ ಮಳೆಗಾಲ ಬರೋವರೆಗೂ ಕುಡಿಯೋ ನೀರಿಗೆ ಅದಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಇವತ್ತು ನಗರಸಭೆಯಲ್ಲೂ ಕೂಡ CEO ಅವ್ರಿಗೆ ಹೇಳಿದ್ದೀನಿ. ನಾವು ಯಾವುದೇ ರೋಡ್ ಕೆಲಸ ನಿಂತರೂ ಚಿಂತೆ ಇಲ್ಲ, ಕುಡಿಯೋ ನೀರಿಗೆಲ್ಲೂ ತೊಂದರೆ ಆಗಬಾರ್ದು ಅಂತೇಳಿ. ಅದರ ಮಧ್ಯದಲ್ಲಿ ಇವತ್ತು ಸರ್ಕಾರದಿಂದ ಕೂಡ ಕಾವೇರಿ ನೀರಿಗೆ ನಮಗೆ ಈಗ 60 ಕೋಟಿ ರೂಪಾಯಿ ಪ್ರಾರಂಭಿಕ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಯಲಹಂಕದಿಂದ 5th ಫೇಸಲ್ಲಿ ಪಂಪ್ ಆಗ್ತದೆ. ಜೊತೆಯಲ್ಲಿ 6th ಫೇಸಲ್ಲಿ ಮತ್ತು ನಮ್ಮ ಮಾದನಾಯಕನಹಳ್ಳಿ ನಗರಸಭೆಗೆ ಆ ಫೇಸಲ್ಲೂ ಕೂಡ ನೀರು ಕೊಟ್ಟವರು ಮೊನ್ನೆ ಆದೇಶ ಆಗಿದೆ. ಅಂದರೆ ನೆಲಮಂಗಲ, ದೊಡ್ಡಬಳ್ಳಾಪುರ ಈ ಥರದ್ದು ದೇವನಹಳ್ಳಿ ಜೊತೆಯಲ್ಲಿ ಏನಾಗಿತ್ತು ಅದರಲ್ಲಿ ಮಾದನಾಯಕನಹಳ್ಳಿಗೂ ಕೊಟ್ಟಾರೆ. ಅಂದರೆ ನಮಗೆ 5th ಫೇಸು ಮತ್ತು 6th ಫೇಸು ಎರಡೂ ಕೂಡ ನೀರಲ್ಲಿ ಅಲೋಕೇಶನ್ ಕೊಟ್ಟಿದ್ದಾರೆ. ಇದು ಇನ್ನೂ ಚುನಾಯಿತ ಪ್ರತಿನಿಧಿಗಳಿಲ್ಲ. ಅದ್ರ ಮಧ್ಯದಲ್ಲೇ ನಮಗೆ ಇಷ್ಟೊಂದು ಸ್ಯಾನಿಟರಿ ಮತ್ತು ಕಾವೇರಿಗೆ ನೀರನ್ನು ಕೂಡ ಸರ್ಕಾರದ ಕಡೆಯಿಂದ ಮಂಜೂರಾಗಿದೆ. ಅದು ಭಾಳ ದೊಡ್ಡ ಕೆಲಸ. ಅದೆಲ್ಲ ಕೂಡ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಬೇಕಾಗ್ತದೆ, GLR ಬೇಕು, ಓವರ್ ಟ್ಯಾಂಕ್ಗೆ ಜಾಗ ಬೇಕು. ಅವೆಲ್ಲವನ್ನು ಹುಡುಕಿ ಈಗ ಸರ್ಕಾರದ DC ಅವ್ರ ಮಂಜೂರಾತಿ ಕಳಿಸಿದ್ದೀವಿ. ಒಟ್ಟಾರೆ ಇವತ್ತು ನಾನು ನೋಡಿದ ಚುನಾವಣೆಗೆ ಮೊದಲಿದ್ದಂಥ ದಾಸನಪುರಕ್ಕೂ ಈಗಿರ್ತಕ್ಕಂಥ ದಾಸನಪುರಕ್ಕೂ ಭಾಳ ಅಜಗಜಾಂತರ ಇದೆ. ಸಾಕಷ್ಟು ಅಭಿವೃದ್ಧಿಗಳಾಗ್ತಾ ಇದೆ. ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ, ರಸ್ತೆಗಳು ಸಾಕಾಗ್ತಾ ಇಲ್ಲ. ಮತ್ತು ಈಗ ನಾವು ಪೇಪರ್ ನೋಡಿರ್ಬೋದು, ಡಿಲಿಮಿಟೇಷನ್ ಬಹುಶಃ ಆಗ್ಬೋದು. ಆದಾಗ ಇದು ಒಂದು ಪ್ರತ್ಯೇಕವಾದಂಥ ದಾಸನಪುರ ಹೋಬಳಿ ಒಂದು ಕ್ಷೇತ್ರ ಕೂಡ ಆಗ್ಬೋದೇನೋ.
ನೋಡೋಣ ಅದೇನಾಗ್ತದೆ. ಬಟ್ ನಾನು ಶಾಸಕನಾಗಿ ಇಲ್ಲಿ ಇರೋವರೆಗೂ ಕೂಡ ಇದರ ಸಮಗ್ರ ಅಭಿವೃದ್ಧಿ ಕೆಲಸ ಮಾಡ್ತೀನಿ. ಸರ್, ನಾಳೆ ಅಮಿತ್ ಶಾ ಬರ್ತಾ ಇದ್ದಾರೆ ಭೇಟಿ. ನಾಳೆ ನನ್ನ ಕ್ಷೇತ್ರದ ನಗರೂರು ಆದಿಚುಂಚನಗಿರಿ ಮಠಕ್ಕೆ ನಮ್ಮ ಗೃಹ ಸಚಿವರಂತ ಅಮಿತ್ ಶಾಜಿಯವರು ಬರ್ತಾ ಇದ್ದಾರೆ. ನಾವು ಕೂಡ 11 ಗಂಟೆಗೆ ಅವರನ್ನು ಸ್ವಾಗತ ಮಾಡೋದಕ್ಕೆ ನಾವು ಮತ್ತು ಒಂದು 15 ಜನ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟವ್ರೆ. ಸ್ವಾಗತವನ್ನು ಮಾಡ್ತೀನಿ. ಅಲ್ಲಿ ಇಡೀ ದೇಶದಿಂದ ನಮ್ಮ ಹಿಂದೂ ಸ್ವಾಮೀಜಿಗಳದ ಒಂದು ದಿನದ 2 ದಿನಗಳ ಕಾರ್ಯಕ್ರಮ ಇರ್ತದೆ. ನಾಳೆ ಪೂರ್ತಿ ಅಮಿತ್ ಶಾ ಅವರು ಆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಭಾಗವಹಿಸ್ತಾರೆ. ಸರ್, ಈಗ ಗ್ಯಾಸ್ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು, ಆಟೋ ಚಾಲಕರಿಗೆ ಹೆಚ್ಚಿನ ಒಂದು ಇದಾಗ್ತದೆ. ಇದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಸಮಸ್ಯೆ ಅಲ್ಲ. ಇದು ನಮಗೆಲ್ಲ ಗೊತ್ತಿರ್ಬೋದು. ಟಿ ವಿಯಲ್ಲಿ ನೋಡ್ತೀವಿ, ಸೋಷಿಯಲ್ ಮೀಡಿಯಾ ನೋಡ್ತೀವಿ. ಇವತ್ತೇನು ಒಂದು ಯುದ್ಧ ನಡೀತಾ ಇದೆ ಇರಾನ್ ಮತ್ತು ಅಮೇರಿಕ ಇಸ್ರೇಲ್ ಮಧ್ಯದಲ್ಲಿ, ಭಾಳಷ್ಟು ಕೂಡ ನಮಗೆ ಗ್ಯಾಸು ಪೆಟ್ರೋಲಿಯಂ ಉತ್ಪನ್ನಗಳು ಬರ್ತಾ ಇರ್ತಕ್ಕಂಥದ್ದು ಅಲ್ಲಿಂದನೇ. ಅದರ ಮಧ್ಯದಲ್ಲಿ ಕೂಡ ಇವತ್ತು ಇರಾನ್ ಅವರು ಏನು ಆರ್ವೇಜ್ ಒಂದು ಜಲಸಂಧಿ ಇತ್ತು, ಅದರಲ್ಲಿ ನಮ್ಮ ಭಾರತಕ್ಕೆ ಹಡಗುಗಳನ್ನು ಬಿಡೋದಕ್ಕೆ ಒಪ್ಕೊಂಡು ಹಡಗುಗಳು ಬರ್ತಾ ಇದೆ. ಇಷ್ಟು ಭಾಳ ದೊಡ್ಡದಾದಂಥ ದೇಶದಲ್ಲಿ ಈ ಥರದ ತುರ್ತು ಬಂದಾಗ ನಾವೆಲ್ಲ ಕೂಡ ಸ್ವಲ್ಪ ಸಹಕಾರವನ್ನು ಕೊಡಬೇಕು. ಯಾವುದೇ ಸರ್ಕಾರವನ್ನು ದೂಷಣೆ ಮಾಡುವಂಥದ್ದಲ್ಲ. ರಾಜ್ಯ ಸರ್ಕಾರವನ್ನು ದೂಷಣೆ ಮಾಡೋಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಕೂಡ ದೂಷಣೆ ಮಾಡೋಕ್ಕಾಗಲ್ಲ. ಇದೊಂದು ರೀತಿ ಸಂದಿಗ್ಧವಾದಂಥ ಪರಿಸ್ಥಿತಿ. ಆದರೂ ಕೂಡ ಇನ್ನೂ 2 ತಿಂಗಳಿಗೆ ಆಗುವಷ್ಟು ಪೆಟ್ರೋಲ್ ಡೀಸೆಲ್ ನಮ್ಮ ಹತ್ರ ಇದೆ. ನೀವು ಅದಕ್ಕೆ ಯಾವುದೂ ಕೊರತೆ ಆಗ್ತಾಯಿಲ್ಲ. ಕೊರತೆ ಆಗ್ತಾ ಇರ್ತಕ್ಕಂಥದ್ದು ಗ್ಯಾಸ್ ಉತ್ಪಾದನೆ ನಮ್ಮ ದೇಶದಲ್ಲಿ 30% ಮಾತ್ರ ಆಗೋದು. ಇನ್ನು 70% ಹೊರದೇಶದಿಂದ ತರಬೇಕು. ಅದರಲ್ಲೂ ಮನೆ ಗ್ಯಾಸ್ಗೆ ಏನು ಸಮಸ್ಯೆ ಇಲ್ಲ, ನಮ್ಗೆ ಕರೆಕ್ಟಾಗಿ ಬರ್ತಾ ಇದೆ, ಏನು ಅದಕ್ಕೇನು ಆತಂಕ ಇಲ್ಲ. ಇವತ್ತು ಇರ್ತಕ್ಕಂಥದ್ದು ಏನು ಅಂದರೆ ಕಮರ್ಷಿಯಲ್ಲು ಇದು ಮತ್ತು ಆಟೋಗಳಿಗೆ ಗ್ಯಾಸು, ಕೆಲವು ಕಾರ್ಖಾನೆಗಳಿಗೆ ಏನು ಇದೆಯಾ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಬಟ್ ಯುದ್ಧ ನಿಲ್ಲೋವರೆಗೂ ಕೂಡ ಇದನ್ನು ಸ್ವಲ್ಪ ನಾವು ಎದುರಿಸಬೇಕಾಗ್ತದೆ. ಸಂಕಟ ಪರಿಸ್ಥಿತಿಯಲ್ಲಿ ಇದರಲ್ಲಿ ಯಾವುದೇ ರಾಜಕೀಯವನ್ನು ಬೆರೆಸದೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿನಿತ್ಯ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವರ ಪ್ರಯತ್ನ ಇಲ್ಲ ಅಂದಿದ್ರೆ ನಾವು ಇನ್ನೂ ಭಾಳ ಘೋರವಾದಂಥ ಪರಿಸ್ಥಿತಿ ಇರ್ತಾ ಇತ್ತು. ಇವತ್ತು ನೀವು ನೋಡಿರ್ಬೋದು, ಇಂಡೋನೇಷ್ಯಾ, ಜಪಾನ್, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವತ್ತು ಇನ್ಕ್ಲೂಡಿಂಗ್ ಪಾಕಿಸ್ತಾನ್, ಬಾಂಗ್ಲಾದೇಶಕ್ಕೆ ನಮ್ಮಿಂದ ಪೆಟ್ರೋಲ್ ಡೀಸೆಲ್ ಕಳಿಸ್ತು ನರೇಂದ್ರ ಮೋದಿ ಅವರು. ಅಷ್ಟೆಲ್ಲ ತೊಂದರೆ ಕೊಟ್ಟರು, ಅಲ್ಲಿ ಮಾನವೀಯತೆ ದೃಷ್ಟಿಯಿಂದ ಕಳಿಸ್ತು. ಇದನ್ನು ಬೇರೆ ಇಡೀ ಪ್ರಪಂಚಕ್ಕೆ ಸಮಸ್ಯೆ ಆಗಿರೋದ್ರಿಂದ ಆದಷ್ಟು ಬೇಗ ಯುದ್ಧ ನಿಲ್ಲಲಿ ಮತ್ತು ಈ ಸಮಸ್ಯೆ ಬಗೆಹರಿಲಿ ಅಂತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಮತ್ತು ನಾವು ಇಂಥ ಸಂದರ್ಭದಲ್ಲಿ ತುರ್ತಾಗಿ ನಮಗೇನು ಅಡುಗೆ ಮಾಡೋದೇನು ಎಲ್ಲೂ ನಿಲ್ಲಿಸಿಲ್ಲ. ನಾವು ಹೋಟ್ಲಲ್ಲಿ ಸಮಸ್ಯೆ ಆಗಿದೆ. ನಮ್ಮ ಜನಗಳಿಗೆ ಒಲೆಯಲ್ಲಿ ಮಾಡೋದು ಗೊತ್ತು, ಇದ್ಲಲ್ಲೂ ಮಾಡೋದು ಗೊತ್ತು, ಎಲೆಕ್ಟ್ರಿಕಲ್ ಮಾಡೋದು ಗೊತ್ತೈತೆ. ಆದರೆ ಪಾಪ ಆಟೋದವರು ಪ್ರತಿನಿತ್ಯ ಅವರು ಹೊಟ್ಟೆ ಪಾಡಿಗೋಸ್ಕರ ಇಂಥ ಗ್ಯಾಸ್ ಸಿಗ್ತಾ ಇಲ್ಲ ಅವ್ರಿಗೆಲ್ಲ ಕೂಡ. ಇದಕ್ಕೇನು ಅಂತಂದರೆ ಪರಿಹಾರ ಯುದ್ಧ ನಿಲ್ಲಬೇಕು, ಅಲ್ಲಿಂದ ನಮಗೆ ಸಪ್ಲೈ ಆಗುತ್ತೆ. ಸರ್, ಜಪಾನ್ ಪ್ರವಾಸ ಹೋಗಿದ್ದು ಹೇಗಿತ್ತು ಸರ್? ಜಪಾನು ಸಾಕಷ್ಟು ಹೊಡೆತಗಳನ್ನು ತಿಂದಂಥ ದೇಶ ಅದು. 2ನೇ ಮಹಾಯುದ್ಧದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲಿ ಆಟಮ್ ಬಾಂಬು ಹಾಕ್ಸ್ಕೊಂಡು ಅಂತಾರೆ ಯಾರು ಅಂದರೆ ಜಪಾನ್ ಅವ್ರು, ನಾಗಸಾಕಿ ಮತ್ತು ಹಿರೋಶಿಮಾ ಮೇಲೆ. ಇಡೀ ಹಿರೋಶಿಮಾದಲ್ಲಿ ಲಕ್ಷಾಂತರ ಜನ ಅಲ್ಲಿ ಹೋಗಿ ಇಡೀ ನಗರನೇ ಭಸ್ಮ ಆಗಿತ್ತು. ಅದನ್ನು ಇವತ್ತು ಗುರುತು ಸಿಗದ ರೀತಿಯಲ್ಲಿ ಪುನರುಜ್ಜೀವನ ಮಾಡವ್ರೆ. ಅದೇ ರೀತಿಯಾಗಿ ಅಲ್ಲಿ ಸುನಾಮಿ ಆಗ್ತಾ ಇರ್ತದೆ, ಭೂಕಂಪಗಳು ಕಾಮನ್ ಆಗಿ ಆಗ್ತಾ ಇರ್ತದೆ. ನಾವು ಕೂಡ ಇನ್ನೊಂದು ಜಾಗಕ್ಕೆ ಹೋಗಿದ್ವಿ. ಅದು ಇಡೀ ಭೂಕಂಪದಲ್ಲಿ ಇಡೀ ಊರಿಗೂರೇನೆ ಹೋಗಿ ಸುಮಾರು ಒಂದು 5-6 ಲಕ್ಷ ಜನ ಸತ್ತೋದ್ರು. ಅಲ್ಲಿ ಇವತ್ತು ಹೊಸ ನಗರವನ್ನು ಕಟ್ಟವ್ರೆ. ಮತ್ತು ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥದ್ದು, ಇಡೀ ಜಪಾನಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಒಂದೇ ಒಂದು ಚೂರು ಕಸ ನೋಡೋಕ್ಕಾಗಲ್ಲ, ಒಂದು ಪೇಪರ್ ರೋಡ್ ಮೇಲೆ ನೋಡೋಕ್ಕಾಗಲ್ಲ. ಅದೇನೋ ಹಾಕಿದರೆ ಹೊರಗಡೆಯಿಂದ ಬಂದವ್ರು ಹಾಕಿರ್ತಾರೆ ಹೊರತು ಆ ದೇಶದವ್ರು ಹಾಕಿರಲ್ಲ. ಇಡೀ ರಸ್ತೆಯಲ್ಲಿ ಧೂಳಿರಲ್ಲ. ನಾವು ಮನೆಯಲ್ಲಾದರೂ ಹಿಂಗಂದರೆ ಧೂಳು ಕಾಣಿಸ್ತದೆ, ರಸ್ತೆಗಳಲ್ಲಿ ಧೂಳಿರಲ್ಲ. ಮತ್ತು ಶಿಸ್ತು, ಸಮಯ ಪರಿಪಾಲನೆ. ಈಗ 6 ಗಂಟೆಗೆ ಹೋಟೆಲ್ ಕ್ಲೋಸ್, ಅಂಗಡಿ ಕ್ಲೋಸ್ ಅಂದರೆ 6 ಗಂಟೆ 1 ನಿಮಿಷನೂ ಇರಲ್ಲ. 6 ಗಂಟೆ ಕರೆಕ್ಟಾಗಿ ಶಟ್ರು ಕ್ಲೋಸ್ ಮಾಡ್ತಾರೆ. ಯಾರು ಹೇಳಿದ್ರು ತೆಗೆಯೋದಿಲ್ಲ ಅವರು. ಈ ಥರ ಜಪಾನಿ ಜನ ಇವತ್ತು ಪರಿಸರದ ಜೊತೆಯಲ್ಲಿ ಬದುಕ್ತಾವ್ರೆ ಅವರು. ಅದಕ್ಕೆ ಮೊದಲು ಅವರು ಭಾಳ ಯುದ್ಧ ಪಿಪಾಸಿಗಳು, ಅವರೆಲ್ಲ ಭಾಳ ದೊಡ್ಡ ಯುದ್ಧ ಮಾಡಿದಂಥವ್ರು. ಆದರೆ ಇವತ್ತು ಶಾಂತಿ ಎಂದಿದ್ದಾರೆ ಮತ್ತು ದುಡಿತಾರೆ. ಅಲ್ಲಿ 10 ಜನ ಇದ್ದರೆ 10 ಜನನೂ ದುಡಿತಾರೆ. 85 ವರ್ಷ ಆಗಿದ್ರೆ 85 ವರ್ಷದೂ ದುಡಿತಾರೆ. ಅಲ್ಲಿ 30% ಹಿರಿಯ ನಾಗರಿಕರವ್ರೆ. ಇಲ್ಲಿ ನಮ್ಮ ದೇಶದಲ್ಲಿ ಏನಂದ್ರೆ ಇಬ್ಬರು ದುಡಿದ್ರೆ 10 ಜನ ತಿಂತೀವಿ ಕುಂತ್ಕೊಂಡು. ರೋಡಲ್ಲಿ ಜನನೇ ಕಾಣಿಸಲ್ಲ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಯಾರು ಕೂಡ ಸೋಂಬೇರಿತಾರೆ. ಒಬ್ಬ ಭಿಕ್ಷುಕನ್ನು ನೋಡಿಲ್ಲ ನಾನು. ಪೊಲೀಸ್ ಇರೋದಿಲ್ಲ ಅಲ್ಲಿ, ಅಂದರೆ ಕ್ರೈಮ್ ಇಲ್ಲ ಅಲ್ಲಿ. ಈ ಥರ ನಾವು ಹೊರಗಡೆ ದೇಶಕ್ಕೆ ಹೋಗೋದು ಒಂದು ಇದನ್ನು ಕಲ್ತ್ಕೊಂಬರೋದಕ್ಕೆ, ಎರಡನೇದು ಆ ದೇಶ ಹೆಂಗೆ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನೋಡೋದಕ್ಕೆ. ನಮ್ಮ ದೇಶದಲ್ಲಿ ಏನು ಅಸಾಧ್ಯ ಏನಲ್ಲ. ಬಟ್ ನಾವು ಜಪಾನವ್ರ ಥರ ಬದಲಾಗಬೇಕು, ಮನಸ್ಥಿತಿ ಬದಲಾಗಬೇಕು. ತಾವು ಸಾಧ್ಯ ಆದರೆ ಒಂದ್ಸರಿ ಹೋಗಿ ಬನ್ನಿ. ಇಲ್ಲೆಲ್ಲ ಸಣ್ಣ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಪಂಚಾಯಿತಿಯ ಎಲ್ಲ ಹಾಲಿ ಮತ್ತು ನಿಕಟಪೂರ್ವ ಸದಸ್ಯರು, ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.
ಬ್ಯೂರೋ ರಿಪೋರ್ಟ್ ಬಾಲಾಜಿ ವಿ, ಭಾರತ ವೈಭವ ನ್ಯೂಸ್, ಯಲಹಂಕ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.